ಇದೆ, ಇಲ್ಲಿಗಿಂತ ಒಂದು ಪರ್ ಸ್ಕ್ವೇರ್ ಫೀಟ್ 1,000 ಜಾಸ್ತಿ ಇದೆ. ಹೌದೌದು. ಸೊ ಪರ್ವಾ ಡೆವಲಪರ್ಸ್ ಮುಂಚೆನೇ ನಾನು ಮಾಡಿದ್ದೀನಿ, ಒಂದು ಟ್ರಸ್ಟಬಲ್ ಅಂತ ಒಂದು ಕೂಡ ಹೇಳ್ಬೋದು. ಎಷ್ಟೊಂದು ಲೇಔಟ್ಸ್ ಕೂಡ ಬೆಂಗಳೂರಲ್ಲಿ ಮಾಡಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿ ಎಲ್ಲ ಇದೆಲ್ಲ ಆದ್ಮೇಲೆ ಖಾತಾ ರಿಲೀಸ್ ಆಗಿದೆ. ಖಾತಾ ಎಲ್ಲ ರಿಲೀಸ್ ಆಗಿ ನಮ್ದೇ ಎಷ್ಟೊಂದು ಮಾಡಿ ಹೌದು ಕರೆಕ್ಟ್ ಪ್ರಮೋಷನ್ ಮಾಡಿದೀರಾ. ಸೊ ನಿಮ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದ್ಯಾ? ಇಲ್ಲ, ಯಾವುದು ಬಂದಿಲ್ಲ. ಈ ಲೋನ್ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾರೆ. ಲೋನ್ ಅಂದ್ರೆ ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ, ಯಾರ್ಯಾರು ತಗೋಬಹುದು ಅಂತ. 3 ಪಾರ್ಕ್ ಇದೆ ಅಂತ ಹೇಳಿದ್ರಲ್ಲ, ಪಾರ್ಕ್ 3 ಒಂದೇ ಮೆಜರ್ಮೆಂಟ್ ಬರುತ್ತಾ ಅಥವಾ ಹೇಗೆ ಸರ್? 80% ವರೆಗೂ ನಾವು ಅಪ್ ಟು 80% ಪುಷ್ ಮಾಡಬಹುದು ಸಿಬಿಲ್ ಚೆನ್ನಾಗಿದ್ರೆ. ಸೊ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ಪವನ್ ಟಾಕ್ ಚಾನೆಲ್ ಕಡೆಯಿಂದ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಏನಾದ್ರು ಒಂದು ನೆಗೋಷಿಯಬಲ್ ಮಾಡಿ ಹೇಳ್ಬಿಡಿ ಸರ್. ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ತುಂಬ ಜನ ಇವಾಗ ಏನಂದರೆ ಮೈಸೂರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಜನ ನೋಡ್ತಾ ಇರ್ತೀರಾ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಲೇಔಟ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಪರ್ವಾ ಡೆವಲಪರ್ಸ್ ಕಡೆಯಿಂದ ಸರ್ರೆ ಇದ್ದಾರೆ. ಸೊ ಇವರೇ ಆ್ಯಕ್ಚುಲಿ ಬಂದ್ಬಿಟ್ಟು ಇವತ್ತು ಲೇಔಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ನಾನು ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಮಣಿಪಾಲ್ ಹಾಸ್ಪಿಟಲ್ ಒಂದು ಸರ್ಕಲ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಲ್ಲಿ ನೋಡ್ತಾ ಇರಲ್ಲ, ಅಲ್ಲಿ ನಿಮಗೆ ಒಂದು ಮೈಸೂರು ಹೈವೇ ಎಕ್ಸಿಟ್ ಬರುತ್ತೆ, ಬೆಂಗಳೂರಿಂದ ಮೈಸೂರು ಬರೋ ಹೈವೇ ಎಕ್ಸಿಟ್ ಬರುತ್ತೆ. ಇದು ಆ್ಯಕ್ಚುಲಿ ಮೈಸೂರಿಗೆ ಎಂಟ್ರಿ ಅಂತ ಹೇಳ್ಬೋದು. ಇಲ್ಲಿಂದ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆ ಅಂತಲೇ ಹೇಳ್ಬೋದು. ಒಂದು ಮೈನ್ ಸಿಟಿಗೆ ಕೂಡ ಈ ಲೇಔಟ್ ಹತ್ರ, ಬನ್ನಿ ಮಂಟಪ ಹತ್ರ, ಮೈನ್ ಸಿಟಿಗೆಲ್ಲ ಹತ್ರ ಇರುತ್ತೆ. ಸೊ ನಿಮಗೆ ಏನಾದರೂ ಬೆಂಗಳೂರಿಂದ ಬರಬೇಕಂದ್ರೆ ಒಂದು 2 ಅವರ್ಸ್ ಆಗುತ್ತೆ. ಸೊ ಮೈಸೂರು ಮೈನ್ ಸಿಟಿಯಿಂದ ಒಂದು 30 ಮಿನಿಟ್ಸ್ ಅಂತ ತೊಗೊಬೋದು, ಒಂದು 20 to 30 ಮಿನಿಟ್ಸ್ ಅಂತ. ಸೊ ಇವತ್ತು ಲೇಔಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ, ಯಾವ ಥರ ಏನು ಅಂತ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮದು ಪ್ರಾಜೆಕ್ಟ್ಸ್ ಎಲ್ಲ ಬೆಂಗಳೂರಲ್ಲಿ ಸುಮಾರು ಎಲ್ಲ ಮಾಡಿರ್ತೀವಿ. ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಮೈಸೂರಲ್ಲಿ ಒಂದು ಲೇಔಟ್ ಮಾಡಿದ್ದೀರಾ. ಅದನ್ನು ಆಲ್ಮೋಸ್ಟ್ ಒಂದು 10 ಸೈಟ್ ಏನೋ ಸೇಲ್ ಆಗೋಗಿದೆ, ಇನ್ನು ಫ್ಯೂ ಸೈಟ್ಸ್ ಅಷ್ಟೇ ಸೇಲ್ಗಿರೋದು. ಪ್ರೈಸಿಂಗ್ ಬಗ್ಗೆ ಎಲ್ಲ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ಮೈಸೂರಲ್ಲಿ ಏನಕ್ಕೆ ಮಾಡಿದ್ದೀರಾ ಲೇಔಟ್, ಅದ್ರ ಬಗ್ಗೆ? ಅದೇ ನೀವು ಹೇಳಿದ್ರಲ್ಲ, ಎನ್ಕ್ವೈರಿ ಜಾಸ್ತಿ ಬರ್ತಾ ಇತ್ತು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ನಾಳೆ ದಿನ ಸೆಟ್ಲ್ ಆಗೋಕ್ಕೆ. ಸೊ ಅದಕ್ಕೆ ಈಗ ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಸೊ ಮಣಿಪಾಲ್ ಇದೆ. ಸೊ ಸ್ಟ್ರೈಟ್ ಹೋದ್ರೆ ನೀವು ಬನ್ನಿ ಮಂಟಪ ಸಿಟಿಗೆ ಎಂಟ್ರಿ ಆಗ್ತೀರಾ. ಸೊ ಇದು ಲೆಫ್ಟ್ ಬಂದು ನಂಜನಗೂಡು ಊಟಿಗೆ ಹೋಗೋ ರೋಡು. ರೈಟ್ ಸೈಡು ನಿಮಗೆ ಮೇಟ್ಗಳ್ಳಿ, ಸೊ ಹೆಬ್ಬಾಳು ಆ ಥರ ಹೋಗುತ್ತೆ. ಸೊ ಈ ಸರ್ಕಲ್ ಅಂದ್ರೆ ಇದೇನಿದೆ ಮಣಿಪಾಲ್ ಜಂಕ್ಷನ್. ಸೊ ಮೇನ್ ರೋಡ್ ಇಂದ ಲೆಫ್ಟ್ ತಗೊಂಡ್ರೆ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಲೇಔಟ್. ಸೊ 3.5 ಎಕರೆಲಿ ಅಂದ್ರೆ ನಿಮ್ಗೆ ಎಲ್ಲಾ ಕಡೆ ಆಕ್ಸೆಸ್ ತುಂಬಾ ಈಸಿ. ಯಾಕಂದ್ರೆ ಇನ್ನೊಂದೇನಂದ್ರೆ ಮೈಸೂರು ಕಡೆ ಇವಾಗ ಲೇಔಟ್ ತಗೋಬೇಕಾದ್ರೆ ಎಲ್ಲರೂ ಹುಣಸೂರ್ಗೆ ಹೋಗೋ ರೋಡ್ ಆ ಕಡೆ ಅನ್ಕೊಂತಾರೆ. ಬಟ್ ಇದು ಆಕ್ಚುಲಿ ಬಂದ್ಬಿಟ್ಟು ಬೆಂಗಳೂರಿಗೂ ಮೈಸೂರು ತುಂಬಾ ಹತ್ರ ಇದೆ. ಆಮೇಲೆ ಎಲ್ಲ 15-20 ಕಿಲೋಮೀಟರ್ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಇದು ಬರೀ ಹೆವಿ ಸಿಟಿಗೆ ಅಂತೂ ಹೆವಿ ನಿಯರ್ ಆಗುತ್ತೆ. ಸೊ ಇನ್ನೂ ನಿಮ್ಗೆ ಅಪ್ರೋಚ್ ರೋಡ್ ಹೇಳ್ಬೇಕು ಅಂದ್ರೆ ಮೈಸೂರಿಗೆ ಎಂಟ್ರಿ ಆಗಿಂತ ಬಿಫೋರ್ ನಿಮ್ಗೆ KR ಮಿಲ್ ಅಂತ ಬರುತ್ತೆ. ಸೊ ಸರ್ವಿಸ್ ರೋಡ್ ಅಲ್ಲಿ. ಸೊ ಅಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಅಲ್ಲಿಂದ 1.5 ಕಿಲೋಮೀಟರ್. ಸೊ ಏನಕ್ಕೆ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ತೋರಿಸ್ತಾ ಇದೀವಿ ಅಂದ್ರೆ ಲೇಔಟ್ಗೆ ಅಪ್ರೋಚ್ ರೋಡ್ ತುಂಬಾ ಕಡೆಯಿಂದ ಇದೆ, ಒಂದು 3-4 ಕಡೆಯಿಂದ ಇದೆ. ಸೊ ಡೈರೆಕ್ಟ್ ನೀವು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೇಔಟ್ ಅಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ, ನಿಮ್ಗೆ ಎಲ್ಲ ಕನೆಕ್ಟಿವಿಟಿ ತೋರಿಸ್ತಾರೆ. ಒಂದು 3-4 ರೋಡ್ ಅಪ್ರೋಚ್ ರೋಡ್ ಇದೆ ನಿಮ್ಗೆ. ಸೊ ಯಾವ್ದಾವ್ದು ಹತ್ರ ಆಗುತ್ತೆ, ಈಗ ನೀವು ನಾರಾಯಣ ಹೃದಯಾಲಯದಿಂದ ಹೋಗ್ಬೋದು, ಸೊ KR ಮಿಲ್ ಇಂದ ಹೋಗ್ಬೋದು, ಕೆಸರೆ ರೋಡ್ ಇಂದ ಹೋಗ್ಬೋದು. ಸುಮಾರು ರೋಡು MIT ಕಾಲೇಜ್ಗೆ ಹೋಗೋ ರೋಡು. ಸೊ MIT ಬಿಫೋರೇ ಮಾಡಿರೋದು. ಸೊ ಇದೆಲ್ಲ ಅನುಕೂಲ. ಸೊ 5 ಕಿಲೋಮೀಟರ್ ರೇಡಿಯೇಷನ್ ಎಲ್ಲ ನೀವು ಏರಿಯಾಗಳನ್ನ ಕವರ್ ಮಾಡ್ಬೋದು. ಸಿಟಿ ಯಾವ ಏರಿಯಾ ಇದೆ ಹತ್ರ ಎಲ್ಲ ಏರಿಯಾಗಳು ಕವರ್ ಮಾಡ್ಬೋದು. ಸೊ ಯಾರ್ಯಾರು ನಿಮ್ಮ ಚಾನಲ್ ನೋಡಿ ಮೈಸೂರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ, ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಸೂಪರ್. ಇವಾಗ ಹೋಗ್ತಾ ರೂಟ್ ಎಲ್ಲ ನೋಡೋಣ ಯಾವ ಥರ ಇರುತ್ತೆ, ಆ ಲೇಔಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಲೆಫ್ಟ್ ತಗೊಂಡು ಹಂಗೆ ಸ್ಟ್ರೈಟ್ ಹೋಗ್ತಾ ಇರಬೇಕು. ಸೊ ನಂಜನಗೂಡು ಹೋಗೋ ರೂಟಲ್ಲಿ. ಸೊ ಇವಾಗ ಲೇಔಟ್ ಹತ್ರ ಬಂದಿದ್ದೀವಿ. ನಿಮ್ಗೆ ರೋಡ್ ಎಲ್ಲ ತೋರಿಸ್ದೆ ಯಾವ ಥರ ಇತ್ತು, ಯಾವ ಥರ ಟರ್ನಿಂಗ್ ಅಂತ. ಆಲ್ಮೋಸ್ಟ್ ಒಂದು ನಮ್ಗೊಂದು ಎಷ್ಟೊತ್ತು ಒಂದು ಸರ್ ಅಲ್ಲಿಂದ ಬರೋಕ್ಕೆ? 5 ಮಿನಿಟ್ಸ್ ಅಷ್ಟೇ, 5 to 10 ಮಿನಿಟ್ಸು. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ನಿಮ್ಗೆ ನೋಡಬೇಕಾದ್ರೆ ಆ ಕಡೆ ಝೂಮ್ ಮಾಡೋದು ನೀವು ನೋಡಿದ್ರೆ ಮನೆಗಳೆಲ್ಲ ಕಾಣಿಸುತ್ತೆ. ಸೊ ಆ ಕಡೆ ಮನೆ ಸುತ್ತಮುತ್ತ ಎಲ್ಲ ಫುಲ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಕೂಡ ಇದ್ದಾರೆ, ಜನರು ಕೂಡ ಇದ್ದಾರೆ. ರೋಡ್ ಕೂಡ ನೋಡ್ತಿರ್ಬೋದು. ಇದು ಇವಾಗ ರೀಸೆಂಟಾಗಿ ಹಾಕಿರೋದಂತೂ ಅಲ್ಲ, ಸ್ಟಾರ್ಟಿಂಗ್ ಇವ್ರು ಲೇಔಟ್ ಮಾಡಿದಾಗಲೇ ಫುಲ್ ಎಲ್ಲ ಕ್ಲೀನಾಗಿ ಡೆವಲಪ್ ಆಗಿ ರೋಡ್ ಕೂಡ ಹಾಕಿದ್ದಾರೆ. ಸೊ ಈ ಕಡೆ ಕೂಡ ಒಂದು ರೋಡ್ ನೋಡ್ಬೋದು. ಈ ಕಡೆ ಒಂದು ರೋಡ್ ಆಕ್ಸೆಸ್ ತೊಗೊಂಡ್ರೆ ಇಲ್ಲೇ ನಿಮಗೆ ಬಂದುಬಿಡುತ್ತೆ, ಇಲ್ಲೇ ಲೇಔಟು. ಸೊ ಟೋಟಲ್ ಆಗಿ ಇಲ್ಲಿ ಎಷ್ಟು ಸೈಟ್ಸ್ಗಳು ಬರುತ್ತೆ ಸರ್? ಸರ್ ಟೋಟಲ್ ಆಗಿ 42 ಸೈಟ್ಸ್ಗಳು ಬರುತ್ತೆ. ಆರ್ಟ್ ಡೈಮೆನ್ಷನ್ ಎಲ್ಲ 42 ಸೈಟ್ಸ್ ಬರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಒಂದು 10 ಸೈಟ್ಸ್ ಆಗಿದೆ. ಆರ್ಟ್ ಡೈಮೆನ್ಷನ್ಸ್ ಎಲ್ಲ ಸೇರ್ಕೊಂಡು ಒಂದು 30-40 ಎಕ್ಸಾಕ್ಟ್ ಆಗಿ ಒಂದು 30 ಸೈಟ್ ಅವೈಲಬಲ್ ಇದೆ ಅಷ್ಟೇ. ಸೊ ಅದನ್ನು ಬೇಗ ಬಂತು ಅಂದರೆ ನಿಮ್ಗೆ ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಒಂದು ನೆಕ್ಸ್ಟ್ ಬೆಂಗಳೂರು ಆದ್ಮೇಲೆ ಮೈಸೂರು ಕೂಡ ಒಂದು ನೆಕ್ಸ್ಟ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ಇಲ್ಲಿ ಜನ ಬಂದು ಇರಕ್ಕೆ ಇಷ್ಟಪಡ್ತಾರೆ, ಮತ್ತೆ ತುಂಬಾ ಪ್ರೊಫೆಷನಲ್ಸ್ ಆ ತರ ಒಂದು ಅಂದ್ರೆ ಕನ್ಸ್ಟ್ರಕ್ಷನ್ ನಡೀತಿದೆ ಸರ್, ಚೆನ್ನಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಕಡೆ. ಪ್ರೀವಿಯಸ್
ಪ್ರೀವಿಯಸ್ ಯಾರು ಸೈಟ್ ತಗೊಂಡಿದ್ರು ಹೌದು ಸೊ ಅವರೆಲ್ಲ ಮನೆ ಕಟ್ಕೊಂಡೆಲ್ಲ ಈ ಕಡೆ ಬರ್ತಾ ಇದಾರೆ ಸೊ ಈ ನಾವು ಮಾಡಿರೋ ಲೊಕೇಶನ್ ನೀವು ಹೇಳಿದ್ರಿ ಸೊ ವಿಲೇಜ್ ಅಟ್ಯಾಚ್ ಆಗಿ ಇದೆ, ತುಂಬಾ ಸೇಫ್ ಆಗಿ ಇಲ್ಲಿ ಇರ್ಬೋದು. ಸೊ ಈಗ ಎಲ್ಲೆಲ್ಲೋ ಹೋಗಿ ತಗೊಂಡು ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಕಡಿಮೆ ಸಿಗುತ್ತೆ ಅಂತ ತಗೊಂಡು ಒಂದು 10 ವರ್ಷ 15 ವರ್ಷ ಆದ್ರೂ ಏನು ಬೆಳೆದಿರಲ್ಲ, ಏನು ಇರಲ್ಲ. ಈಗ ನೋಡಿ ಇಲ್ಲಿ ಮನೆ ಕಟ್ತೀನಿ ಅಂದ್ರು ಜನಗಳು ಇದಾರೆ, ಸೊ ಅವರು ಬೇಕಾದ್ರೆ ಈಗ ಸಪೋರ್ಟ್ ಅಂತ ಮಾಡ್ತಾರೆ. ಹೌದು, ಸೊ ಬಂದ್ ವಿಚಾರಿಸ್ತಾರೆ. ಸೊ ನಿಮ್ಗೆ ಯಾವ್ದು ರಿಮೋಟ್ ಏರಿಯಾದಲ್ಲಿ ಹೋಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ತುಂಬಾ ಸೇಫ್ ಆಗಿ ಈಗ ಆಕ್ಸಿಸ್ ನೀವು ನೋಡಿದ್ರೆ ಎಷ್ಟು ಈಸಿಯಾಗಿ ಬರ್ಬೋದು. ಅದನ್ನ ಹತ್ರ ಇದೆ, ಸಿಟಿ ಕೂಡ ಹತ್ರ ಇದೆ. ಯಾಕಂದ್ರೆ ಮೈಸೂರು ಒಂದು ನಿಮಗೆ ಗೊತ್ತು ಎಷ್ಟು ಒಂದು ಫೇಮಸ್ ಜಾಗ ಅಂತ. ಸೊ ಆಲ್ಮೋಸ್ಟ್ ನಿಮಗೆ ದಸರಾ ಟೈಮೆಲ್ಲ ಆಲ್ಮೋಸ್ಟ್ ಫುಲ್ ಆಗಿರುತ್ತೆ. ಇನ್ನೊಂದು ಏನಂದ್ರೆ ಹೈವೇ ಬಂದ್ಮೇಲಂತೂ ಪ್ರೈಸಸ್ ಎಲ್ಲ ಹೈಕ್ ಆಗ್ತಾನೆ ಇದೆ. ಆಲ್ಮೋಸ್ಟ್ ಒಂದು ಎವ್ರಿ 3 months 6 monthsಗೆ ಜಾಸ್ತಿ ಆಗ್ತಾ ಇದೆ ಒಂದು ಪ್ರೈಸ್. ಪಾಯಿಂಟ್ ಹೇಳಿದ್ರಲ್ಲ, ಈಗ ಎಕ್ಸ್ಪ್ರೆಸ್ ಹೈವೇ ಆದ್ಮೇಲೆ ಸುತ್ತಮುತ್ತ ಪ್ರೈಸ್ ಗಳು ಅಷ್ಟೇ ತುಂಬಾ ಬೇಗ ಬೂಮ್ ಆಗೋಗಿದೆ. ಸೂಪರ್. ಸೊ ಈಗ MIT ಕಾಲೇಜು, ಸೊ ಇಲ್ಲಿಂದ ನಿಮ್ಗೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ MIT ಅಷ್ಟೇ. ಅಷ್ಟೇ. ಈಗ ಅಲ್ಲಿ ಪರ್ಪಲ್ ಬ್ರಿಕ್ಸ್ ಅಂತ ಏನೋ ಒಂದು ಕಂಪ್ನಿ ಇದೆ, ಸೊ ಅವರು ಲೇಔಟ್ ಮಾಡಿದ್ದಾರೆ. ಸೊ ಅಲ್ಲೇ ನಿಮ್ಗೆ 3,000-3,500 ರೂಪಾಯಿ ಜಾಸ್ತಿನೇ ಇದೆ. ಇಲ್ಲಿಗಿಂತ ಪರ್ ಸ್ಕ್ವೇರ್ ಫೀಟ್ 1,000 ಜಾಸ್ತಿ ಇದೆ. ಹೌದೌದು. ಸೊ ಇಲ್ಲಿಂದ ನೀವು 1.5 ಕಿಲೋಮೀಟರ್ ಹೋಗ್ಬೇಕು. ಸೊ ಅಲ್ಲಿಂದ ಬಿಫೋರ್ ನಾವು ಮಾಡಿದೀವಿ, ಜಸ್ಟ್ 2,700 ರೂಪಾಯಿ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ. ಹೌದು, ಯಾಕಂದ್ರೆ ಈಗ ಆಲ್ಮೋಸ್ಟ್ ಜನಕ್ಕೆ ನಾವ್ ಆಕ್ಚುಲಿ ವಿವರಣೆ ಕೊಟ್ಬಿಟ್ಟು ಪ್ರೈಸ್ ಹೇಳೋವಂಥದ್ದು, ಬಟ್ ಅಷ್ಟು ಪೇಷನ್ಸ್ ಇಲ್ಲ ಜನಕ್ಕೆ. ಪ್ರೈಸ್ ಹೇಳಿ ಸರ್, ಪ್ರೈಸ್ ಹೇಳಿ ಫಸ್ಟ್ ಪ್ರೈಸ್ ಹೇಳಿ ಎಲ್ಲಿ ಅಂತ. ಅಷ್ಟು ಸ್ವಲ್ಪ ಪೇಷನ್ಸ್ ಇಂದ ಕೇಳಿದ್ರೆ ನಿಮ್ಗೆ ಕನೆಕ್ಟಿವಿಟಿ ಆಗಿರ್ಬೋದು ಎಲ್ಲ ಒಂದು ಹಾಫ್ ಅನ್ ಅವರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏಕದಮ್ ಪ್ರೈಸ್ ಹೇಳೋದೇನು ದೊಡ್ಡ ಮ್ಯಾಟರ್ ಅಲ್ಲ. ಕರೆಕ್ಟ್. ಮೇನ್ ಏನಂದ್ರೆ ಪ್ರೈಸ್ ಹೇಳೋದಂತ ಅಲ್ಲ, ಆ ಜಾಗ ಕನೆಕ್ಟಿವಿಟಿ ಏನಕ್ಕೆ ಇಷ್ಟು ಹೇಳ್ತಿದೀವಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಏನಕ್ಕೆ ಈ ಪ್ರೈಸ್ ಇದೆ ಈ ಲೊಕೇಶನ್ ಅಲ್ಲಿ ಅನ್ನೋದು ಒಂದ್ ಚಿಕ್ಕದಾಗ ಗೊತ್ತಾಗುತ್ತೆ. ನೀವು ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸೊ ನಮ್ಮ ಎಕ್ಸಿಕ್ಯೂಟಿವ್ ತುಂಬಾ ಬ್ರೀಫ್ ಆಗಿ ಹೇಳ್ತಾರೆ ನಿಮ್ಗೆ. ಸೊ ಏನೇನ್ ಕನೆಕ್ಟಿವಿಟಿ ಏರಿಯಾಗಳು, ಸೊ ಮತ್ತೆ ಬೇಸಿಕ್ ಸೌಲಭ್ಯಗಳು ಏನೇನ್ ಕೊಟ್ಟಿದೀವಿ, ಖಾತಾ ರಿಲೀಸ್ ಆಗಿರೋದಾಗಿರ್ಬೋದು, ಪ್ರತಿಯೊಂದು ಮಾಹಿತಿ ಕೊಡ್ತಾರೆ. ಸೂಪರ್ ಸರ್. ಸೊ 2,700 ರೂಪೀಸ್ ಕೊಟ್ರೆ ನೀವು ಕೂಡ ಇಲ್ಲಿ ತಗೊಬೋದು. ಎಷ್ಟೊಂದು ಜನ ಕೇಳ್ಬೋದು ಸರ್ 2,700 ರೂಪೀಸ್ ಅಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ ಅಂತ. ನಾನು ಆಕ್ಚುಲಿ ನೋಡುವಾಗ ಇಲ್ಲೊಂದು ಪಾರ್ಕ್ ಅಂತ ಒಂದಿತ್ತು, 3 ಪಾರ್ಕ್ ಬರುತ್ತಲ್ಲ ಟೋಟಲ್. ಇದು ಎಂಟ್ರೆನ್ಸ್ ಸ್ಟಾರ್ಟಿಂಗ್ 1 ಪಾರ್ಕ್ ಬರುತ್ತೆ. ಸೊ ಇನ್ನು ರಿಮೈನಿಂಗ್ 2 ಅಕ್ಕಪಕ್ಕನೇ ಬರುತ್ತೆ. ಅಕ್ಕಪಕ್ಕನೇ ಬಂದ್ಬಿಡುತ್ತೆ. ಮತ್ತೆ ಸಿ ಏರಿಯಾನು ಅಷ್ಟೇ. ಓಕೆ. ವಾಟರ್ ಫೆಸಿಲಿಟಿ ಅಂತ ಬಂದ್ರೆ ಬೋರ್ ಕೊಟ್ಟಿದ್ದೀವಿ. ಬೋರ್ ಅವೈಲೇಬಲ್ ಇದೆ. ವಾಟರ್ ಫೆಸಿಲಿಟಿ ಮತ್ತೆ ಎಲೆಕ್ಟ್ರಿಸಿಟಿ ಆಲ್ಮೋಸ್ಟ್ ನೋಡ್ತಿರ್ಬೋದು. ಸ್ಟ್ರೀಟ್ ಲೈಟ್ಸ್ ಎಲ್ಲ ರೆಡಿ ಟು ಮೂವ್ ಇದೆ ಸರ್. ಅಂದ್ರೆ ಇದು BMICP ಅಪ್ರೂವ್ಡ್ ಇದು. ಓಕೆ. ಸೊ ಅಪ್ರೂವ್ಡ್ ಆಗಿರೋದ್ರಿಂದ ನೀವು ಇವೆಲ್ಲ ಕೊಟ್ಟಾದ್ಮೇಲೆ ಇವೆಲ್ಲ ಮ್ಯಾಂಡೇಟ್ರಿ. ಪಾರ್ಕು ಮತ್ತೆ ಕಾಮನ್ ಏರಿಯಾ, ಸೊ ರೋಡು ಇದು ನಿಮ್ಗೆ 35 ಫೀಟ್ ಬರುತ್ತೆ. 35 ಫೀಟ್ ಆಲ್ಮೋಸ್ಟ್ ತುಂಬಾ ಉದ್ದನೇ ಇದೆ. ನಿಮ್ಗೆ ಅದು ಮೋರಿಯಿಂದ ತಗೊಂಡ್ರೆ ನಿಮ್ಗೆ 35 to 36 ಫೀಟ್ ಬರುತ್ತೆ ಇದು. ಓಕೆ. ನಿಮ್ಗೆ ಅಪ್ರೋಚ್ ರೋಡ್ ಅಷ್ಟೇ. ಇವೆಲ್ಲ ಮ್ಯಾಂಡೇಟ್ರಿ ಮಾಡಾದ್ಮೇಲೆ ನಮ್ಗೆ ಖಾತಾ ರಿಲೀಸ್ ಮಾಡಿರುವಂತದ್ದು. ಸೊ ಬೇಸಿಕ್ ಅಮ್ಯುನಿಟೀಸ್ ಅಂತ ಕೊಡ್ಲೇಬೇಕು. ಈಗ 100% ಖಾತಾ ರಿಲೀಸ್ ಆಗಿದೆ. ಸೊ ನೀವು ಖಾತಾನ ಬೇಕಾದ್ರೆ ನೀವು ಡಿಸ್ಪ್ಲೇ ಮಾಡ್ಬೋದು, ಕಳಿಸ್ಕೊಡ್ತೀನಿ ಡಿಸ್ಪ್ಲೇ ಮಾಡ್ಬೋದು. ಸೊ ಆ ವಿಡಿಯೋ ನಿಮ್ಗೆ ನೋಡ್ತಿರ್ಬೋದು ಖಾತಾ ಎಲ್ಲ. ಸೊ ಡಾಕ್ಯುಮೆಂಟ್ಸ್ ಸರ್ ಮೈನ್. ಓಕೆ, ಪ್ರೈಸಿಂಗ್ ಎಲ್ಲ ಆಯ್ತು, ಫೆಸಿಲಿಟೀಸ್ ಎಲ್ಲ ಆಯ್ತು, ಹೆಂಗೆ ಡಾಕ್ಯುಮೆಂಟ್ಸ್ನ ನೋಡಿ ತೊಗೊಬೇಕು ಅಂತ. ಸೊ ಪರ್ವಾ ಡೆವಲಪರ್ಸ್ ಮುಂಚೆನೇ ನಾನು ಮಾಡಿದ್ದೀನಿ. ಒಂದು ಟ್ರಸ್ಟಬಲ್ ಅಂತ ಒಂದು ಕೂಡ ಹೇಳ್ಬೋದು. ಎಷ್ಟೊಂದು ಲೇಔಟ್ಸ್ ಕೂಡ ಬೆಂಗಳೂರಲ್ಲಿ ಮಾಡಿದ್ದಾರೆ. ಸೊ ಮೈಸೂರಲ್ಲಿ ಕೂಡ ಆಲ್ರೆಡಿ ಒಂದು 50 ಸೈಟ್ಸಲ್ಲಿ ಒಂದು 10 ಸೈಟ್ಸ್ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ. ಸೊ ಇವಾಗ ರಿಮೈನಿಂಗ್ ಸ್ವಲ್ಪನೇ ಇರೋದು. ನೀವು ಕೂಡ ಬೇಗ ಬಂದರೆ ಬೇಗ ತೊಗೊಬೋದು. ಯಾಕಂದರೆ ಸುತ್ತಮುತ್ತ ಇರೋ ಪ್ರೈಸ್ಗಿಂತ ಇವರು ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತೀರ ಅಂತ ಕೂಡ ಹೇಳ್ಬೋದು. ಸೊ ಅದನ್ನು ತುಂಬಾ ಒಂದು ಫೆಸಿಲಿಟೀಸ್ ಕೂಡ ಇದೆ, ಮತ್ತು ವೆಲ್ ಡೆವಲಪಿಂಗ್ ಅಂತ ಕೂಡ ಹೇಳ್ಬೋದು. ಆ ಥರ ಒಂದು ಏರಿಯಾಲ್ಲಿ ಕೂಡ ಮಾಡಿದ್ದಾರೆ. ಸರ್ ಇದರಲ್ಲಿ ಮೇಯ್ನ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಬೇಕಾದ್ರೆ ಏನೇನೆಲ್ಲ ನೋಡಬೇಕಾಗುತ್ತೆ ತೊಗೊಬೇಕಾದ್ರೆ ಸರ್? ಈಗ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಅಲ್ಲಿ ನಿಮ್ಗೆ ರಿಲೀಸ್ ಆರ್ಡರ್ ಇರುತ್ತೆ, ಸೈಟ್ ಮತ್ತೆ ಮೂಲಪತ್ರದಿಂದ ಎಲ್ಲ ಇರುತ್ತೆ. ಸೊ ಟೈಟಲ್ ಡೀಡು, ಈಗ ಕನ್ವರ್ಷನ್, ಮತ್ತೆ ಈಗ BMICP ಅಪ್ರೂವ್ಡ್ ಅಂತ ಹೇಳ್ತಾ ಇದೀವಿ. ಸೊ ಇದೆಲ್ಲ ಅಪ್ರೂವ್ಡ್ ಆಗಿದೆಯಾ? ಸೊ ಎಲ್ಲ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಈಗ ಪ್ರಾಪರ್ಟಿ ಓನರ್ ಬಂದು ಈಗ ರಾಮೇಗೌಡರು ಅಂತ ಇದ್ದಾರೆ. ಸೊ ಅವ್ರ ಹತ್ರ ನಾವು ಅಗ್ರಿಮೆಂಟ್ ಹಾಕೊಂಡು ಡೆವಲಪ್ಮೆಂಟ್ ಮಾಡಿ ಪ್ರಮೋಷನ್ ಮಾಡಿ ಸೇಲ್ ಮಾಡ್ತಾ ಇರೋದು. ಸೊ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಡಾಕ್ಯುಮೆಂಟೇಶನ್ ನಾವೇನು ಹೈಡ್ ಮಾಡೋಕ್ಕಾಗಲ್ಲ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈಗ ನೀವು ಬೆಂಗಳೂರಲ್ಲಿ ಸರ್ ನಮ್ದೇ ಎಷ್ಟೊಂದು ಮಾಡಿ ಪ್ರಮೋಷನ್ ಮಾಡಿದೀರಾ. ಸೊ ನಿಮ್ಗೆ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದ್ಯಾ? ಇಲ್ಲ, ಯಾವ್ದು ಬಂದಿರಲಿಲ್ಲ. ಸೊ ಈಗ ನಿಮ್ಮನ್ನ ಕೇಳ್ತಾರೆ. ಸೊ ಅಲ್ಲಿ ಹೋಗಿ ಪರ್ವಾದಲ್ಲಿ ನಿಮ್ಮ ಮಾತು ಕಟ್ಕೊಂಡು ಹೋಗಿ ತಗೊಂಡ್ವಿ ನಾವು, ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದ್ಯಾ? ಚಾನ್ಸೇ ಇಲ್ಲ. ಸೊ ಯಾರು ಇಲ್ಲ. ಆಕ್ಚುಲಿ ಏನಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ವಿಡಿಯೋ ಮಾಡುವಾಗ ಒಂದು 2 years ಇಂದ ವಿಡಿಯೋ ಮಾಡ್ತಿದ್ದೆ. 1 year ಮುಂಚೆ ಅವರು ಒಂದು ಪ್ರೈಸ್ ಕೋಟ್ ಮಾಡಿ ತುಂಬಾ ಜನ ತಗೊಂಡಿದ್ರು. ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆ ಪ್ರೈಸ್ ಕೂಡ ಇನ್ನ ಡಬಲ್ ಆಗಿ ಇನ್ಕ್ರೀಸ್ ಆಗಿದೆ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ಬೋದು. ಈ ಲೊಕೇಶನ್ ಇಂದ ಸೊ ಸೇಮ್ ಲ್ಯಾಂಡ್ ಲಾರ್ಡ್, ಸೊ ನಾವು ಮಾಡಿದಿಲ್ಲ ಅಗ್ರಿಮೆಂಟ್ ಹಾಕೊಂಡು ಪ್ರಮೋಷನ್
ನಾನು ಮಾಡಿದ್ದಿಲ್ಲ, ಬೇರೆಯವ್ರು ಮಾಡಿದ್ದು. ಓಕೆ. ಸೊ ಸೇಮ್ ಲ್ಯಾಂಡ್ ಲಾರ್ಡ್, ಇದೇ ಜಾಗದ ಲ್ಯಾಂಡ್ ಲಾರ್ಡು. ಸೊ ಇಲ್ಲಿಂದ 1 ಕಿಲೋಮೀಟರ್ ನಿಮ್ ಮುಂದೆ ಹೋಗ್ಬೇಕು. ಸೊ 1500 ರೂಪಾಯಿಗೆ 2022ರಲ್ಲಿ ಕೋಟ್ ಮಾಡಿದ್ದು. ಅಲ್ಲಿಗ ರೀಸೇಲ್ ಮಾಡ್ತಾ ಇರೋದು 3500. ಸೊ ಈಗ ಅದೇ ಕ್ಲೈಂಟ್ ಇಲ್ಲಿ ಬಂದಿದ್ರು, ಸರ್ ಅಲ್ಲಿ 1500 ರೂಪಾಯಿ ಇತ್ತು, ಅವಾಗಲೇ ತಗೊಳ್ಳಿಲ್ಲ ನಾವು, ಸೊ ಇನ್ ಡಿಲೇ ಮಾಡೋದು ಬೇಡ ಅನ್ಬಿಟ್ಟು ಇಲ್ಲಿ ತಗೊಂಡ್ರು. ಸೊ 2022ರಲ್ಲೇ ನೋಡಿದಾರೆ ಅಲ್ಲಿ. ಸೊ 1500 ರೂಪಾಯಿ ಇತ್ತು ಆಕ್ಚುಲಿ ಪ್ರೈಸು. ಈಗ ಅಲ್ಲೇ ಅವರು ರೀಸೇಲ್ ಆಗ್ಲಿ ಮತ್ತೆ ಯಾವ್ದಾದ್ರು ಸೈಟ್ ಉಳಿದಿದ್ರೆ ಮಾರ್ತಾ ಇರೋದು 3500 ರೂಪಾಯಿ. ಸೊ ಆ ಕ್ಲೈಂಟ್ ಅವಾಗ ತಗೊಳ್ಳಿಲ್ಲ, ಬಂದಿದೆ ಸೇಮ್ ಲ್ಯಾಂಡ್ ಲಾರ್ಡ್, ಬಟ್ ನಾವು ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇನ್ಕ್ರಿಮೆಂಟ್ ಆಗ್ತಿದೆ ಅಂತ. ಮತ್ತೆ ಸೈಟ್ ನಂಬರ್ ಕೂಡ ಆಗಿದೆ ಅಲ್ಲ ಸರ್? ಸೈಟ್ ನಂಬರ್ ಎಲ್ಲ ಆಗಿದೆ ಸರ್. ಓಕೆ. ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿ ಎಲ್ಲ ಇದೆಲ್ಲ ಆದ್ಮೇಲೆನೆ ಖಾತಾ ರಿಲೀಸ್ ಆಗಿದೆ. ಬೇಸಿಕ್ ಕಮ್ಯುನಿಟೀಸ್, ಸೀವೇಜ್ ಎಲ್ಲ ಫುಲ್ ಎಲ್ಲ ಆಗಿದೆ. STP ಮತ್ತೆ ಪಾರ್ಕ್ ಒಳಗೆ ಬರುತ್ತೆ. STP ಸೀವೇಜ್ ಕನೆಕ್ಷನ್ ಎಲ್ಲ ಆಗಿದೆ, UGD ಕನೆಕ್ಷನ್ ಎಲ್ಲ. ಸೊ ಇದರಲ್ಲಿ ಏನಂದ್ರೆ ಸರ್, ಇವಾಗ ಕಾರ್ನರ್ ಸೈಟ್ ಈ ತರ ಅಂದ್ರೆ ಪ್ರೈಸಿಂಗ್ ಇರುತ್ತೆ. ಸೊ ಅದು ಪ್ರೈಸಿಂಗ್ ಎಲ್ಲ ಸ್ವಲ್ಪ ಏನಾದ್ರು ಜಾಸ್ತಿ ಇರುತ್ತಾ ಅಥವಾ? ಇಲ್ಲ ಸರ್, ಇದು ನಾವು ನೆಗೋಷಿಯಬಲ್ ಮಾಡಿ ಹೇಳ್ತಾರ ಪ್ರೈಸ್ ಇದು 2700 ರೂಪಾಯಿ. ಸೊ ಈಗ ನೀವು ಅಕ್ಕಪಕ್ಕ ತುಂಬಾ ಲೇಔಟ್ಗಳಿದಾವೆ. ಸೊ ವಿಚಾರಿಸ್ಬಿಡ್ಬೇಕಾದ್ರೆ ಬಂದು ನೀವು ಚೂಸ್ ಮಾಡ್ಬೋದು. KHP ಅವ್ರದೊಂದು 93 ಎಕರೆ ಲ್ಯಾಂಡ್ ಇದೆ. ಸೊ ಅದ್ ಬಿಟ್ರೆ ಶ್ರೀನಿಧಿ ಲೇಔಟ್ ಅಂತಿದೆ, ಮುಂಚೆನೆ ಹೇಳಿದೆ ಪರ್ಪಲ್ ಬ್ರಿಕ್ ಅಂತ ಇದೆ. ಸೊ ತುಂಬಾ ಲೇಔಟ್ಗಳಿದೆ. ಸೊ ನಾವ್ ಆಕ್ಚುಲಿ ಕಡಿಮೆ ಕೊಡ್ತಾ ಇದೀವಿ ಅಂತಲ್ಲ, ಈ ಜಾಗದಲ್ಲಿ ಕಡಿಮೆ ಕೊಡ್ತಾ ಇದೀವಿ. ಓಕೆ. ಸೊ ಈ ಜಾಗದಲ್ಲಿ ಓಡ್ತಾರ ಪ್ರೈಸ್ ತುಂಬಾ ಜಾಸ್ತಿ ಇದೆ. ನಾವು ಮಾಡ್ತಾ ಇರೋದಕ್ಕೂ ನೀವು ವಿಚಾರಿಸಿ ಬೇಕಾರೆ. ಸೊ ಕಂಪೇರ್ ಟು ಅದರ್ಸ್ ನಾವು ತುಂಬಾ ಕಡಿಮೆಗೆ ಕೊಡ್ತಾ ಇದೀವಿ. ಓಕೆ. ನೆಗೋಷಿಯಬಲ್ ಮಾಡಿ 2700 ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ ನೀವು ನೆಗೋಷಿಯಬಲ್ ಮಾಡಿ ಅಂತ ದಯವಿಟ್ಟು ಕೇಳಬೇಡಿ. ಇದು ಫಿಕ್ಸ್ಡ್ ಪ್ರೈಸ್, ನೆಗೋಷಿಯಬಲ್ ಇಲ್ಲ 2700 ರೂಪಾಯಿ. ಯಾಕಂದ್ರೆ ನಾವು ಆಲ್ರೆಡಿ ನೆಗೋಷಿಯಬಲ್ ಮಾಡ್ಬಿಟ್ಟಿದೀವಿ. ಈಗ 3500 ರೂಪಾಯಿ ಹೇಳಿ ಅವ್ರನ್ನ ಕರ್ಕೊಬಂದು 2700 ರೂಪಾಯಿಗೆ ಡಿಸ್ಕಷನ್ ಆಗುತ್ತೆ. ಹೌದು, ಕರೆಕ್ಟ್. ಈಗ ಎಲ್ಲ ಹೇಳ್ತಾ ಇರೋದೇ 3500 4000. ಹೌದು. ಸೊ ಮಾರ್ತಾ ಇರೋದು ಕೂಡ ಅಷ್ಟಕ್ಕೇನೆ. ಸೊ ನಾವು ಆಲ್ರೆಡಿ ನೆಗೋಷಿಯಬಲ್ ಕೊಟ್ಬಿಟ್ಟಿದೀವಿ. 2700 ರೂಪಾಯಿ ಬೆಸ್ಟ್ ಪ್ರೈಸ್ ಆಕ್ಚುಲಿ. ಸರ್ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಕೂಡ ಹೇಳಿದ್ರೆ, ನೆಕ್ಸ್ಟ್ ಇಲ್ಲಿ ಲೋನ್ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾರೆ. ಲೋನ್ ಅಂದ್ರೆ ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ, ಯಾರ್ಯಾರು ತಗೋಬಹುದು ಅಂತ? ಸರ್ ಸಿಬಿಲ್ ಚೆನ್ನಾಗಿದ್ರೆ ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ರೆ IT ಕೇಳ್ತೀವಿ. ಸೊ ಇನ್ ಕೇಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮಾಡಿಸ್ತೀವಿ. ಸೊ ಸ್ಯಾಲ್ರಿಡ್ ಆದ್ರೂ ಈಸಿಯಾಗಿ ಒಂದು 75% 80% ವರೆಗೂ ಪುಷ್ ಆಗುತ್ತೆ. ಸೊ ಲೋನ್ದೇನು ಸಮಸ್ಯೆ ಇಲ್ಲ. ಆಲ್ರೆಡಿ ನಾವು LICಲಿ ಟೈ ಅಪ್ ಆಗಿದ್ದೀವಿ. ಸೊ ಅದಾದ್ಮೇಲೆ ICICI ಬ್ಯಾಂಕಲ್ಲಿ ಟೈ ಅಪ್ ಆಗಿದ್ದೀವಿ. ಸೊ ಈಸಿಯಾಗಿ ನಿಮಗೆ 75% ಲೋನ್ ಆಗುತ್ತೆ. 80% ವರೆಗೂ ನಾವು ಪುಷ್ ಮಾಡಬಹುದು ಸಿಬಿಲ್ ಚೆನ್ನಾಗಿದ್ರೆ. ನೋಡಬಹುದು. ಇದು ಮೈಸೂರು ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಮೈಸೂರು ಮತ್ತೆ ಸಿದ್ಲಿಂಗ್ಪುರ ಪಂಚಾಯತಿ ಬರುತ್ತೆ. ಸೊ ಖಾತಾ ಎಲ್ಲದಕ್ಕೂ ನಿಮ್ಗೆ ಖಾತಾಗಳು ರಿಲೀಸ್ ಆಗಿದೆ. ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು BMICP ಅಪ್ರೂವ್ಡ್. ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಇದು ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ. ಸೊ ಇದು ಕೆಲಸ ಎಲ್ಲ ನಿಮ್ಗೆ ಪೇಪರ್ ವರ್ಕ್ ಎಲ್ಲ ಬ್ಯಾಂಗ್ಳೂರೇ. ಸೊ ರಿಜಿಸ್ಟ್ರೇಷನ್ ಎಲ್ಲ ಬಂದು ನಿಮ್ಗೆ ಇಲ್ಲಿ ಮೈಸೂರಲ್ಲಿ ಆಗುತ್ತೆ. ಸೊ ಇವಾಗ ನಾವು ಏನಾದ್ರು ಆಫೀಸ್ ವಿಸಿಟ್ ಮಾಡ್ಬೇಕಂದ್ರೆ ಮೈಸೂರು ಬರ್ಬೇಕಾ ಅಥವಾ ಬ್ಯಾಂಗ್ಳೂರ್ ವಿಸಿಟ್ ಮಾಡ್ಬೇಕಾ ಅಥವಾ ಹೇಗೆ? ನಮ್ದು ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲಿ ಲೇಔಟ್ ಹತ್ರ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ. ಸೊ ಜಾಗ ತೋರಿಸ್ತಾರೆ, ಡಾಕ್ಯುಮೆಂಟ್ ಕೊಡ್ತಾರೆ, ಏನು ನೋ ವರೀಸ್. ಸೊ ಆಕ್ಚುಲಿ ಈಗ ಬೆಂಗಳೂರಿಂದನೇ ತುಂಬಾ ಜನ ಬಂದು ಇಲ್ಲಿ ತಗೊಂಡಿರೋದು. ಸೊ ಆಫೀಸ್ ಬಂದು ನಾಗರಬಾವಿಲಿ ಇರೋದು. ಸೊ ಈಗ ಯಾಕೆ ಈಗ ಈ ಲೊಕೇಶನ್ ಅಲ್ಲಿ ತಗೊಬೇಕು ಅಂತ ಕೇಳಿದ್ರೆ, ಸೊ ಈಗ ಕೆಲವರು ಈಗ ವಿಲೇಜ್ ರೋಡ್ ಅಂತ ಹೇಳ್ತಾರೆ ಕೆಲವರು. ಅಂದ್ರೆ ನಾನ್ ನೋಡಿರೋ ಪ್ರಕಾರ, ತುಂಬಾ ಜನ ವಿಸಿಟ್ ಮಾಡಿರೋ ಪ್ರಕಾರ, ಸೊ ಅಪ್ರೋಚ್ ರೋಡ್ ಬಗ್ಗೆ ಮಾತಾಡ್ತಾರೆ. ಸೊ ಇದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್. ಮೈಸೂರಲ್ಲಿ ತುಂಬಾ ವರ್ಷದಿಂದ ಇರೋರು ಗೊತ್ತಿರುತ್ತೆ. ಸೊ ಕುವೆಂಪು ನಗರ ಆಗಿರ್ಬೋದು, ಕುಂಬಾರ್ ಕೊಪ್ಪಳ ಆಗಿರ್ಬೋದು, ಸೊ ಅದೆಲ್ಲ ಇವಾಗೆಲ್ಲ ತುಂಬಾ ಫೇಮಸ್ ಆಗಿದೆ. ಸೊ ಒಂದು 20 ವರ್ಷ 30 ವರ್ಷದಿಂದ ಅಲ್ಲಿ ಕರೆಕ್ಟ್ ಆಗಿ ರೋಡ್ ಅಪ್ರೋಚ್ ಇರ್ಲಿಲ್ಲ. ಸೊ ಹಳ್ಳಿ ಮುಖಾಂತರ ಈಗ ಕನ್ನೇಗೌಡ ಕೊಪ್ಪಲ್ ಅಂತ ಏನಿದೆ, KG ಕೊಪ್ಪಲ್, ಸೊ ಅದ್ರ ಮುಖಾಂತರನೇ ಹೋಗ್ಬೇಕಾಯ್ತು. ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಸೊ ಆ ತರ ನೀವು ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಸೊ ಇವಾಗ ನೋಡಿ, ಈಗ ಬಂದು 5 ಕಿಲೋಮೀಟರ್ ಎಲ್ಲ ನಿಮ್ಗೆ ಎಲ್ಲಾ ಸಿಟಿಗಳು ಕವರ್ ಆಗೋದ್ರಿಂದ ಸೊ ನಾಳೆ ದಿನ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ನಾವು ಯಾವ ತರ ಬೆಳೆಯುತ್ತೆ ಅಂತ. ಸೊ ತುಂಬಾ ಉದಾಹರಣೆಗಳಿದೆ ಮೈಸೂರು ಸಿಟಿ ಒಳಗಡೆ. ಈಗ ಊಟ್ಗಳ್ಳಿ ಹೌಸಿಂಗ್ ಬೋರ್ಡ್ ಅಂತ ಕೇಳಿರ್ಬೋದು, ಹುಣಸೂರು ರೋಡ್ ಅಲ್ಲಿ. ಸೊ ಇವಾಗ ಅದು ಕಾರ್ಪೊರೇಟ್ ಲಿಮಿಟ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ 2006ರಲ್ಲಿ ಸೊ ನಮ್ಮ ತಂದೆ ರಿಯಲ್ ಎಸ್ಟೇಟ್ ಮಾಡ್ಬೇಕಾದ್ರೆ ಅಲ್ಲಿ ಸೊ 30-40 ಸೈಟ್ ಅಲ್ಲ, ಮನೇನೆ ಸಿಕ್ಬಿಡೋದು. 30-40 ಮೇಲೆ ಕೆಳಗಡೆ ಮನೇನೆ ಸಿಕ್ಬಿಡೋದು 2006-7 ಸೊ ಇವಾಗ ಹೋಗಿ ಮಾತಾಡ್ಸಿ ನೀವು, ಕಾರ್ಪೊರೇಟ್ ಲಿಮಿಟ್ ಆಗೋಗಿದೆ. ಪಂಚಾಯತಿ ಲಿಮಿಟ್ ಇತ್ತು, ಈಗ ಕಾರ್ಪೊರೇಷನ್ ಬಂದ್ಬಿಟ್ಟಿದೆ. ಸೊ ಆ ಲೆಕ್ಕ ನೀವು ಅದನ್ನ ಥಿಂಕ್ ಮಾಡಕ್ ಹೋಗ್ಬೇಡಿ. ಸೊ ವಿಲೇಜ್ ರೋಡ್ ಇದಷ್ಟು ನಿಮ್ಗೆ ಅನುಕೂಲನೇ ಆಗುತ್ತೆ. ಅದು ಪ್ರೈಸ್ ಕೂಡ ಇನ್ನ ಇನ್ಕ್ರೀಸ್ ಆಗ್ತಾ ಯಾವತ್ತು ನಿಮ್ಗೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತು ಕಡಿಮೆ ಅಂತೂ ಆಗಲ್ಲ. ಹೌದು. ಆಮೇಲೆ ಇಲ್ಲಿ ನೀವು ಲೋಕಲ್ ನ ವಿಚಾರಿಸಿ, ಒಂದು ಪರ್ ಕುಂಟ ಎಷ್ಟು ಓಡ್ತಿದೆ ಇಲ್ಲಿ ಅಂತ. 12-13 ಲಕ್ಷ ಕಮ್ಮಿ ಯಾರು ಕೊಡೋದೇ ಇಲ್ಲ. ಸೊ ನೀವು ಸೈಟ್ ಲೆಕ್ಕ ತಗೊಂಡ್ರೆ ನೀವು ಈಸಿಯಾಗಿ ತಗೊಬೋದು. ಇಲ್ಲಿ ಈಸಿಯಾಗಿ ತಗೊಬೋದು, ಯಾಕಂದ್ರೆ ಅಷ್ಟು ಡೆವಲಪ್ಮೆಂಟ್ ಮಾಡಿರ್ತೀವಿ, ಅಪ್ರೂವ್ಡ್ ತಗೊಂಡಿರ್ತೀವಿ. ಸೊ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಕೊಟ್ಟಿರ್ತೀವಿ, ಮನೆ ಕಟ್ಬೋದು. ಸೊ ಸೂಪರ್.
ನೆಕ್ಸ್ಟು ಇವಾಗ ಇಲ್ಲಿ ಏನಂದರೆ ಸರ್, ಇವಾಗ ಬೇರೆ ಏನಾದ್ರು ಡೆವಲಪ್ಮೆಂಟ್ ಇನ್ನೂ ಪೆಂಡಿಂಗ್ ಇದೆಯಾ ಅಥವಾ ಎಲ್ಲ ರೆಡಿ ಇದೆಯಾ, ರೆಡಿ ಟು ಕನ್ಸ್ಟ್ರಕ್ಟ್? ರೆಡಿ ಟು ಮೂವ್ ಸರ್, ರೆಡಿ ಟು ಕನ್ಸ್ಟ್ರಕ್ಟ್. ಖಾತಾ ಇವಾಗೆಲ್ಲ ಮುಂಚೆ 60-40% ರಿಲೀಸ್ ಮಾಡ್ತಾ ಇದ್ರು, ಇವಾಗೆಲ್ಲ 100% ಡೆವಲಪ್ಮೆಂಟ್ ಆದ್ರೇನೆ ಖಾತಾ. ಸೊ ಮನೆ ಕಟ್ಕೊಬೋದು ಇಮಿಡಿಯೇಟ್ ಮನೆ ಕಟ್ಬೋದು ಸರ್. ಈಗ ತಗೊಂಡಿರೋರೆಲ್ಲ ಸ್ವಲ್ಪ ಮನೆ ಕಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಟೋಟಲ್ 9 ಸೈಟು ಸ್ಟಾರ್ಟಿಂಗ್ ಅಲ್ಲಿ ಆಗಿದೆ. 1 2 3 4 ಸೈಟ್ ಅಪ್ ಟು 9 ಸೈಟ್ ವರೆಗೂ ಸ್ಟಾರ್ಟಿಂಗ್ ಆಗೋಗಿದೆ. ಸೊ ರಿಮೈನಿಂಗ್ ಸೈಟ್ ಈ ರೋಡಲ್ಲಿ ಸಿಗುತ್ತೆ, ಕುಬೇರ್ ಮೂಲೆಯಲ್ಲಿ ಸಿಗುತ್ತೆ ನಿಮಗೆ. ನಿಮಗೆ ಈ ಅಪ್ಪಲ್ಲಿ ನಿಮಗೆ ನಾರ್ತ್ ಫೇಸಿಂಗು, ಸೌತ್ ಫೇಸಿಂಗು ಎರಡು ಅವೈಲಬಲ್ ಇದೆ. ಎರಡು ಅವೈಲಬಲ್. ಈಸ್ಟ್ ಫೇಸಿಂಗು, ವೆಸ್ಟ್ ಫೇಸಿಂಗ್ ಇಲ್ಲ ಇದರಲ್ಲಿ. ಓನ್ಲಿ ಅವೈಲಬಲ್ ನಾರ್ತ್ ಅಂಡ್ ಸೌತ್ ಫೇಸಿಂಗ್ ಬರುತ್ತೆ. ಓಕೆ, ಸೊ ಈ ಥರ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ. ಮತ್ತೆ ಇಲ್ಲಿ ಡೈಮೆನ್ಷನ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಸರ್? ಆ ಕಡೆ ಏನಾದ್ರು ಡಿವೈಡ್ ಇಲ್ಲ, ರೋಡ್ಗೆ ನಿಮಗೆ 30 ಬರುತ್ತೆ. ಓಕೆ, ಈ ಕಲ್ಲಿಂದ ನಿಮಗೆ ಈ ಕಲ್ಲವರೆಗೂ 30 ಬರುತ್ತೆ. ಆ ಕಡೆಯಿಂದ 30 ಬರುತ್ತೆ. ಇದು ಸೈಟ್ ಮಧ್ಯದಲ್ಲಿ ಹಾಕಿದೀವಿ ನಂಬರ್ ಇದು. ಸೊ 30 ಸೈಟ್ ನಂಬರ್ ಇದು. ಸೊ ನಿಮಗೆ ಲೆಂತ್ ಬಂದು 40 ಬರುತ್ತೆ. ಓಕೆ, 30-40 ಅದೆಲ್ಲ ರೋಡ್ಗೆ ನಿಮಗೆ 30ನೇ ಇರೋದು. ಎಲ್ಲ ಸೈಟ್ಗಳು ಅಷ್ಟೇ, ರೋಡ್ಗೆ 30, ಲೆಂತ್ ನಿಮಗೆ 40 ಬರುತ್ತೆ. ಸೂಪರ್ ಸರ್. ಇಲ್ಲಿ ಸ್ಕೂಲ್ಸ್, ಕಾಲೇಜಸ್ ಆ ಥರ ಬಂದರೆ? ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸೊ MIT ಕಾಲೇಜ್ ಇದೆ. ಓಕೆ, ಸೊ ಹಾಸ್ಪಿಟ್ಲು ನಿಮ್ಗೆ ನಿಯರ್ ಅಂದ್ರೆ ನಾರಾಯಣ ಹಾಸ್ಪಿಟ್ಲ್ ಇದೆ. ಓಕೆ, ಸ್ಕೂಲ್ಗಳು ಪಬ್ಲಿಕ್ ಸ್ಕೂಲ್ ಇದೆ, ಪಬ್ಲಿಕ್ ಸ್ಕೂಲ್ ಇದೆ. ಈವನ್ ಕ್ಯಾಬ್ ಅದೆಲ್ಲ ಆಟೋಸ್ ಎಲ್ಲ ಕೂಡ ಬರುತ್ತೆ. ಇಲ್ಲಿ ನಿಮ್ಗೆ ಸರ್ಕಲ್ ಬಂದು ಕಾಮನ್ಕೆರೆ ಉಂಡಿ, ವಿಲೇಜ್ ಬಂದು ಕಾಮನ್ಕೆರೆ ಉಂಡಿ ಬರುತ್ತೆ. ಸೊ ಅಲ್ಲಿಗೆ ಬಸ್ ಬರುತ್ತೆ ಸರ್. ಅಲ್ಲಿಂದ ನೀವು ವಾಕಬಲ್ 3 ಪಾರ್ಕ್ ಇದೆ ಅಂತ ಹೇಳಿದ್ರಲ್ಲ, ಪಾರ್ಕ್ 3 ಒಂದೇ ಮೆಜರ್ಮೆಂಟ್ ಬರುತ್ತಾ ಅಥವಾ ಹೇಗೆ ಸರ್? ಟೋಟಲ್ ಹೇಳ್ಬಿಡ್ತೀನಿ ನಿಮಗೆ. ಟೋಟಲ್ 3 ಪಾರ್ಕು ಸೇರಿ ನಿಮಗೆ 1400 ಸ್ಕ್ವೇರ್ ಮೀಟರ್ ಬರುತ್ತೆ. ಓಕೆ, ಸೊ CA ಏರಿಯಾ ಬಂದು ನಿಮಗೆ 700 ಸ್ಕ್ವೇರ್ ಮೀಟರ್ ಬರುತ್ತೆ. 700 ಸ್ಕ್ವೇರ್ ಮೀಟರ್ ಬರುತ್ತೆ. ಸೊ ಆ ಥರ ಆಪ್ಷನ್ಸ್ ಇರುತ್ತೆ. ಮತ್ತೆ ತುಂಬಾ ದೊಡ್ಡದಾಗಿದೆ. ಏನು ಅದೇ ನೋಡಿದ್ರೆ ಗೊತ್ತಾಗುತ್ತೆ. ಎಂಟ್ರೆನ್ಸ್ ಅಲ್ಲಿ ಕೂಡ ಅಷ್ಟೇ ಇದಿದೆ, ಇದು ಕೂಡ ದೊಡ್ಡದಾಗಿದೆ. ಸೊ ಫ್ಯೂಚರ್ ಅಲ್ಲಿ ಕೂಡ ಆರಾಮಾಗಿ ಅದು ಇದು ಮಾಡ್ಕೊಬಹುದು, ಯೂಟಿಲೈಸ್ ಆಗುತ್ತೆ. ಕಾಮನ್ ಏರಿಯಾನು ಅಷ್ಟೇ 700 ಸ್ಕ್ವೇರ್ ಮೀಟರ್ ಇದೆ. ಸೊ ಅದು ಯೂಸ್ ಆಗುತ್ತೆ. ಸೊ ಈಗ ಈ ರೋಡಲ್ಲಿ ಸೈಟ್ಗಳು ಅವೈಲಬಲ್ ಇರೋದು. ಸೊ ಇದು ನಾರ್ತ್ ಬರುತ್ತೆ ನಿಮಗೆ. ಸೊ ಈ ಕಡೆ ಫೇಸಿಂಗ್ ಏನಿದೆ ನಿಮಗೆ ಅದು ನಾರ್ತ್ ಬರುತ್ತೆ. ಸೊ ಈ ಕಡೆದೆಲ್ಲ ಸೌತ್ ಫೇಸಿಂಗ್, ಈ ಕಡೆ ಸೌತ್ ಫೇಸಿಂಗ್ ಬರುತ್ತೆ. ಸೊ ಈಗ ನಾರ್ತ್ ಫೇಸಿಂಗ್ ಅಲ್ಲಿ ಯಾರ್ಯಾರು ಫಸ್ಟ್ ಬಂದು ನೋಡ್ತಾರೆ ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನೆ ಸಿಗುತ್ತೆ. ಸಿಕ್ಬಿಡುತ್ತೆ. ಇಲ್ಲ ಸ್ವಲ್ಪ ಡಿಲೇ ಆಯ್ತು ಅಂದ್ರೆ ಹೋಗ್ಬೇಕಾಗುತ್ತೆ. ಇಲ್ಲ ಸೌತ್ ಅಲ್ಲಿ ಸಿಗುತ್ತೆ. ಸೊ ಬೇಗ ಬಂದ್ರೆ ಬೇಗ ಕೂಡ ಆಪ್ಷನ್ಸ್. ಆಮೇಲೆ ಈಗ ನಾವು ನಿಂತಿರೋದು ಬಂದು ಈ ಕಡೆ ಎಂಟ್ರಿ ತಗೊಂಡ್ವಲ್ಲ, ಸೊ ಇದು ಬಂದು ಸೌತ್ ವೆಸ್ಟ್ ಕಾರ್ನರ್, ಕುಬೇರ್ ಮೂಲೆ. ಸೊ ವಾಸ್ತು ಪ್ರಕಾರನು ತುಂಬಾ ಚೆನ್ನಾಗಿದೆ, ಹೈಟ್ ಅಲ್ಲಿ ಇದೆ. ಸೊ ಚೂಸ್ ಮಾಡಬಹುದು, ಬೆಸ್ಟ್ ಲೊಕೇಶನ್. ಸೊ ಬಂದ್ ಜಾಗ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಕೂಡ ಒಂದು ಮೈನ್ ರೋಡ್ ಇಂದ ಬರ್ತಾ ತುಂಬಾನೇ ಹತ್ರ ಅನ್ಸಿಸ್ತು. ಮತ್ತೆ ಇನ್ನೊಂದು ಏನಂದ್ರೆ ಬೆಂಗಳೂರಿಗಿಂತ ಇಲ್ಲಿ ಟ್ರಾಫಿಕ್ ಇಲ್ಲ, ಅದೊಂದು ಮೈನ್ ಒಂದು ಅಡ್ವಾಂಟೇಜ್ ಅಂತಾನು ಹೇಳ್ಬೋದು. ಸೊ ಇನ್ನೊಂದು ಏನಂದ್ರೆ ಸರ್, ಇವಾಗ ಡಾಕ್ಯುಮೆಂಟ್ಸ್ ಏನಾದ್ರು ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಅಮೌಂಟ್ ಏನಾದ್ರು ಪೇ ಮಾಡ್ಬೇಕಾ ಅಥವಾ ಹೇಗಿರುತ್ತೆ ಅಂತ? ಡಾಕ್ಯುಮೆಂಟ್ ಯಾವುದೇ ತರ ಹೆಡ್ಡೇಕ್ ಇಲ್ಲ ಸರ್, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸೊ ನಿಮ್ಗೆ ಏನಾದ್ರು ಫಸ್ಟ್ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಬೇಕು ಅಂದ್ರೆ ಟೋಕನ್ ಅಂತ ಒಂದು 10,000 ಕೊಟ್ಟು ನೀವು ಸೈಟ್ ನಂಬರ್ ಬ್ಲಾಕ್ ಮಾಡ್ಬೋದು. ಒಂದು 4 to 5 days ಹೋಲ್ಡ್ ಅಲ್ಲಿ ಇಟ್ಟಿರ್ತೀವಿ ಅಷ್ಟೇ. 4 to 5 days ಹೋಲ್ಡ್ ಅಲ್ಲಿ ಇಟ್ಟಿರ್ತೀವಿ. ನಿಮ್ಗೆ ಕ್ಲಿಯರ್ ಆದ್ಮೇಲೆ ಡೈರೆಕ್ಟ್ ಅಗ್ರಿಮೆಂಟ್ ಹಾಕಬಹುದು. ಸೂಪರ್. ಸೊ ಲೋನ್ ಹೋಗೋರು ಚೂಸ್ ಮಾಡಬಹುದು. ಲೋನ್ ಹೋಗೋರು ಎಲ್ಲ ಇವಾಗ ಎಲಿಜಿಬಿಲಿಟಿ ಎಲ್ಲ ಬಂದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಎಷ್ಟು ದಿನ ಆಗುತ್ತೆ ಸೈಟ್ ತಗೊಳ್ಳೋಕೆ? ಒಂದು 15 to 20 ವರ್ಕಿಂಗ್ ಡೇಸ್. 20 ವರ್ಕಿಂಗ್ ಡೇಸ್ ಅಲ್ಲಿ ಆಗುತ್ತೆ. ಅದು ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದೆ, ಬೇಗನೆ ಆಗ್ಬಿಡುತ್ತೆ. ಹೌದು. ಫುಲ್ ಕ್ಯಾಶ್ ರೆಡಿ ಇರೋರು ಕೂಡ ನೀವು ಇದು ತಗೊಬಹುದು. ಓಕೆ, SR ವ್ಯಾಲ್ಯೂನು ಅಷ್ಟೇ ಇಲ್ಲಿ ನಿಮಗೆ 1800 ರೂಪಾಯಿ ಇದೆ. 1800. ಸೊ ರಿಜಿಸ್ಟ್ರೇಷನ್ ಎಲ್ಲ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಯಾವ ತರ ಸರ್? ರಿಜಿಸ್ಟ್ರೇಷನ್ ಎಕ್ಸ್ಕ್ಲೂಡ್ ಸರ್, ರಿಜಿಸ್ಟ್ರೇಷನ್ ಅವ್ರು ಮಾಡ್ಕೊಬೇಕಾಗುತ್ತೆ. ಸೊ ಈಗ ಫುಲ್ ಕ್ಯಾಶ್ ಹೋಗೋರ್ಗೆ ನಾವು ಏನು ಇದ್ರಲ್ಲಿ ಮಾಡ್ಕೊಡ್ತೀವಿ, ಸೊ SR ವ್ಯಾಲ್ಯೂ ಮಾಡ್ಕೊಡ್ತೀವಿ. ಸೊ ಲೋನ್ ಹೋಗೋರ್ಗು ಅದು ಬೇಕಾದ್ರೆ ಡಿಸ್ಕಸ್ ಮಾಡೋಣ. SR ವ್ಯಾಲ್ಯೂಗೂ ಮಾಡಿಸ್ಬೋದು. ಸೊ ರಿಜಿಸ್ಟ್ರೇಷನ್ ಅದು ಪೇಪರ್ ವ್ಯಾಲ್ಯೂ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇವಾಗ ನೀವು ಪ್ರೈಸ್ ಅಂತ ಕೋಟ್ ಮಾಡಿದ್ರಲ್ಲ, ಸೊ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ಪವನ್ ಟಾಕ್ಸ್ ಚಾನೆಲ್ ಕಡೆಯಿಂದ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಏನಾದ್ರು ಒಂದು ನೆಗೋಷಿಯೇಬಲ್ ಮಾಡಿ ಹೇಳ್ಬಿಡಿ ಸರ್ ಪ್ರೈಸ್. ಸರ್ ಇದು ಆಕ್ಚುಲಿ ನಾವು ತುಂಬಾ ನೆಗೋಷಿಯೇಬಲ್ ಮಾಡೇ ಕೋಟ್ ಮಾಡಿರೋದು. ಜನಕ್ಕೆ ಏನಂತಂದ್ರೆ ಅಟ್ಲೀಸ್ಟ್ ಏನು ಬಿಡ್ಲಿಲ್ಲ ಅಂತಾರೆ, ಈಗ ಪ್ರೈಸ್ ಫಿಕ್ಸ್ಡ್ ನಾವು ಅವ್ರಿಗೆ ಹೇಳ್ತಾರೆ, ಮನವರಿಕೆ ಮಾಡ್ತಾ ಇದೀವಿ, ಆಲ್ರೆಡಿ ನೆಗೋಷಿಯೇಬಲ್ ಮಾಡ್ಬಿಟ್ಟಿದೀವಿ ಅಂತ. ಸೊ ನಾವು 3,000 ಹೇಳಿ 3,000 ಹೇಳಿ ಕಮ್ಮಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಆಲ್ರೆಡಿ ಕಮ್ಮಿ ಮಾಡ್ತಾ ಇದೀವಿ. ಓಕೆ, ನೀವು ಇಷ್ಟು ಕೇಳ್ತಾ ಇದೀರಾ, ಸೊ ನಿಮ್ ಚಾನಲ್ ಇಂದ ಬಂದ್ರೆ ಸರ್ 2,650 ರೂಪಾಯಿ ಮಾಡ್ತೀವಿ ಸರ್. 2,650 ರೂಪಾಯಿ, 50 ರೂಪಾಯಿ ಇಮಿಡಿಯೇಟ್ ನೆಗೋಷಿಯೇಬಲ್ ಮಾಡ್ಕೊಡ್ತಾರೆ. ಸೊ ಬೇಗ ಬಂದ್ರೆ ಬೇಗ ಕೂಡ ತೊಗೊಬೋದು. ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಸ್ಕ್ರೀನಲ್ಲೇ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್. ಥ್ಯಾಂಕ್ಸ್.